ಬೆಂಗಳೂರು ಸಿಲಿಕಾನ್ ಸಿಟಿಯ ರಿಯಲ್ ಎಸ್ಟೇಟ್ ಲೋಕದ ಆ ಬೃಹತ್ ಸಾಮ್ರಾಜ್ಯದ ಅಧಿಪತಿ ಐಷಾರಾಮಿ ಬದುಕಿನ ಪರಾಕಾಷ್ಠೆ ಕಂಡಿದ್ದ ಧೀಮಂತ ಉದ್ಯಮಿ ಸಾವಿರಾರು ಕೋಟಿ ರೂಪಾಯಿಗಳ ಒಡೆಯ. ಆದರೆ ಆ ಒಂದು ಕ್ಷಣದ ನಿರ್ಧಾರ ಇಡೀ ಉದ್ಯಮ ಲೋಕವನ್ನೇ ಸ್ಮಶಾನ ಮೌನಕ್ಕೆ ತಳ್ಳಿದೆ. ಬೆಂಗಳೂರಿನ ಹೃದಯ ಭಾಗದಲ್ಲಿ ಕೇಳಿಬಂದ ಆ ಒಂದು ಗುಂಡಿನ ಸದ್ದು ಕೇವಲ ಒಬ್ಬ ವ್ಯಕ್ತಿಯ ಅಂತ್ಯವಲ್ಲ, ಬದಲಾಗಿ ಒಂದು ಬೃಹತ್ ಉದ್ಯಮ ಪರ್ವದ ಕರಾಳ ಅಂತ್ಯ. ಅಧಿಕಾರಿಗಳ ಕಣ್ಣೆದುರೇ ಎದೆಗೆ ಬಿತ್ತು ಗುಂಡು. ಅದು ಜನವರಿ 30ರ ಬೆಳಗಿನ ಜಾವ. ಬೆಂಗಳೂರಿನ ಪ್ರತಿಷ್ಠಿತ ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರುವ ಆ ಬೃಹತ್ ಕಚೇರಿಯ ಮೇಲೆ ಐಟಿ ಮತ್ತು ಜಿಎಸ್ಟಿ ಅಧಿಕಾರಿಗಳ ತಂಡ ದಾಳಿ ಮಾಡಿತ್ತು. ಕಳೆದ 3 ದಿನಗಳಿಂದಲೂ ಅಡಿಯಿಂದ ಮುಳಿಯವರೆಗೆ ದಾಖಲೆಗಳನ್ನು ಜಾಲಾಡುತ್ತಿದ್ದ ಅಧಿಕಾರಿಗಳು ಉದ್ಯಮಿಯ ಪ್ರತಿಯೊಂದು ನಡೆಯನ್ನೂ ಗಮನಿಸುತ್ತಿದ್ದರು. ಮಧ್ಯಾಹ್ನದ ಸುಮಾರಿಗೆ ಕಚೇರಿಗೆ ಬಂದ ಉದ್ಯಮಿ ಸಿಜೆ ರಾಯ್ ಸುಮಾರು 1 ಗಂಟೆಗಳ ಕಾಲ ಅಧಿಕಾರಿಗಳ ತೀವ್ರ ವಿಚಾರಣೆಯನ್ನು ಎದುರಿಸಿದರು. ಆದರೆ ಅಧಿಕಾರಿಗಳ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದಂತೆಯೇ, 1 ನಿಮಿಷ ಇರಿ, ಕೆಲವು ಪ್ರಮುಖ ದಾಖಲೆಗಳನ್ನು ತರುತ್ತೇನೆ ಎಂದು ಹೇಳಿ ಕೋಣೆಯೊಳಗೆ ಹೋದ ವ್ಯಕ್ತಿ ಮರಳಿ ಬರಲೇ ಇಲ್ಲ. ಬದಲಾಗಿ ಕೇಳಿಬಂದಿದ್ದು ಭಯಾನಕ ಗುಂಡಿನ ಸದ್ದು. ತನ್ನ ಎದೆಗೆ ತಾನೇ ಗುಂಡು ಹಾರಿಸಿಕೊಂಡು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ರಾಯ್ ಅವರನ್ನು ಕಂಡು ಅಧಿಕಾರಿಗಳೇ ಬೆಚ್ಚಿಬಿದ್ದರು. ಕೂಡಲೇ ಅವರನ್ನು ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನ ಮಾಡಲಾದರೂ ವಿಧಿಯ ಆಟ ಬೇರೆಯೇ ಇತ್ತು. ಆಸ್ಪತ್ರೆಗೆ ತಲುಪುವಷ್ಟರಲ್ಲೇ ಆ ಸಾವಿರಾರು ಕೋಟಿ ಒಡೆಯನ ಪ್ರಾಣಪಕ್ಷಿ ಹಾರಿಹೋಗಿತ್ತು. ಯಾರೀ ಸಿಜೆ ರಾಯ್? ಶೂನ್ಯದಿಂದ ಸೃಷ್ಟಿಸಿದ ಸಾಮ್ರಾಜ್ಯದ ಕಥೆ. ಸಿಜೆ ರಾಯ್ ಎನ್ನುವ ಹೆಸರು ರಿಯಲ್ ಎಸ್ಟೇಟ್ ಲೋಕದಲ್ಲಿ ಒಂದು ಬ್ರ್ಯಾಂಡ್. ಮೂಲತಃ ಕೇರಳದವರಾದರೂ ಹುಟ್ಟಿ ಬೆಳೆದ್ದೆಲ್ಲ ಇದೇ ಬೆಂಗಳೂರಿನಲ್ಲಿ. ವಿದೇಶಗಳಲ್ಲಿ ಉನ್ನತ ಶಿಕ್ಷಣ ಪಡೆದು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಿದ ಅನುಭವವಿದ್ದರೂ ಅವರ ಕನಸು ಮಾತ್ರ ಸ್ವಂತ ಉದ್ಯಮ ಕಟ್ಟುವುದು. ಕೇವಲ ಒಂದು ಸಣ್ಣ ಸೈಟಿನಿಂದ ಆರಂಭವಾದ ಇವರ ಪಯಣ ಕಾನ್ಫಿಡೆಂಟ್ ಗ್ರೂಪ್ ಎನ್ನುವ ಬೃಹತ್ ಮರವಾಗಿ ಬೆಳೆದಿತ್ತು. ಸಾಲವಿಲ್ಲದೆ ಉದ್ಯಮ ಕಟ್ಟಬೇಕು ಎನ್ನುವ ಹಠ ತೊಟ್ಟಿದ್ದ ಇವರು ಬೆಂಗಳೂರಿನ ಹೊರವಲಯದ ಸರ್ಜಾಪುರ ಭಾಗದ ಚಿತ್ರಣವನ್ನೇ ಬದಲಾಯಿಸಿದ್ದರು. ಕರ್ನಾಟಕ, ಕೇರಳ ಮಾತ್ರವಲ್ಲದೆ ವಿದೇಶಗಳಲ್ಲೂ ಇವರ ಉದ್ಯಮ ಹರಡಿತ್ತು. ಸುಮಾರು 165ಕ್ಕೂ ಹೆಚ್ಚು ಬೃಹತ್ ಯೋಜನೆಗಳು, 43 ಮಿಲಿಯನ್ ಚದರ ಅಡಿಗಿಂತಲೂ ಹೆಚ್ಚಿನ ಜಾಗದ ಅಭಿವೃದ್ಧಿ ಇವೆಂದವು ಸಿಜೆ ರಾಯ್ ಎನ್ನುವ ವ್ಯಕ್ತಿಯ ಪರಿಶ್ರಮದ ಫಲವಾಗಿತ್ತು. ಲಕ್ಷುರಿ ಬದುಕು ಮತ್ತು 12 ರೋಲ್ಸ್ ರಾಯ್ಸ್ ಕಾರುಗಳು. ರಾಯ್ ಎಂದರೆ ಕೇವಲ ಉದ್ಯಮಿಯಲ್ಲ, ಅವರೊಬ್ಬ ಐಷಾರಾಮಿ ಜೀವನದ ಪ್ರತಿರೂಪ. ಅವರ ಗ್ಯಾರೇಜ್ನಲ್ಲಿ ಒಂದಲ್ಲ, ಎರಡಲ್ಲ, ಬರೋಬ್ಬರಿ 12 ರೋಲ್ಸ್ ರಾಯ್ಸ್ ಕಾರುಗಳಿದ್ದವು ಎಂದರೆ ಅವರ ಶ್ರೀಮಂತಿಕೆ ಎಷ್ಟಿರಬಹುದು ಎಂದು ಊಹಿಸಿ. ಮನರಂಜನಾ ಲೋಕದಲ್ಲೂ ಇವರ ಕೈವಾಡವಿತ್ತು. ಸುಮಾರು 11 ಸಿನಿಮಾಗಳನ್ನು ನಿರ್ಮಿಸಿದ್ದ ಇವರು ಇತ್ತೀಚಿನ ವಸಿಷ್ಠ ಸಿಂಹ ಅಭಿನಯದ ಲವ್ಲಿ ಚಿತ್ರಕ್ಕೂ ಬಂಡವಾಳ ಹೂಡಿಕರು. ರಿಯಾಲಿಟಿ ಶೋಗಳ ದೊಡ್ಡ ಸ್ಪಾನ್ಸರ್ ಆಗಿದ್ದ ಇವರು ಬಡ ಪ್ರತಿಭೆಗಳಿಗೆ ಕೋಟ್ಯಾಂತರ ರೂಪಾಯಿ ಸ್ಕಾಲರ್ಶಿಪ್ ನೀಡುವ ಮೂಲಕ ಸಮಾಜಮುಖಿ ಕೆಲಸಗಳಲ್ಲೂ ಗುರುತಿಸಿಕೊಂಡಿದ್ದರು. ಕಿರುಕುಳವೇ ಸಾವಿಗೆ ಕಾರಣವಾಯಿತೆ? ಈಗ ಕೇಳುಬರುತ್ತಿರುವ ಅತಿದೊಡ್ಡ ಪ್ರಶ್ನೆಯೆಂದರೆ, ಅಷ್ಟು ಧೈರ್ಯವಂತ ಉದ್ಯಮಿ ಈ ನಿರ್ಧಾರಕ್ಕೆ ಬಂದಿದ್ದೇಕೆ? ಅವರ ಸಹೋದರ ವಿದೇಶದಿಂದ ಮಾಡುತ್ತಿರುವ ಗಂಭೀರ ಆರೋಪಗಳು ಈಗ ತನಿಖೆಯ ದಿಕ್ಕನ್ನೇ ಬದಲಾಯಿಸುತ್ತಿವೆ. ಐಟಿ ಅಧಿಕಾರಿಗಳ ತೀವ್ರ ಟಾರ್ಚರ್ ನನ್ನ ಅಣ್ಣನನ್ನು ಬಲಿ ಪಡೆದಿದೆ ಎನ್ನುವುದು ಕುಟುಂಬದ ವಾದ. ಅಡಿಷನಲ್ ಕಮಿಷನರ್ ಅವರ ಹೆಸರನ್ನು ಪ್ರಸ್ತಾಪಿಸುತ್ತಿರುವ ಕುಟುಂಬ ಅವರ ಕಿರುಕುಳದಿಂದಲೇ ರಾಯ್ ಈ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ಹೇಳುತ್ತಿದೆ. ದಾಳಿಯ ಸಮಯದಲ್ಲಿ ಅಧಿಕಾರಿಗಳು ಯಾವುದಾದರೂ ಮರ್ಮವನ್ನು ಪತ್ತೆಹಚ್ಚಿದರೆ ಅಥವಾ ಉದ್ಯಮಿಯನ್ನು ಬ್ಲ್ಯಾಕ್ಮೇಲ್ ಮಾಡಲಾಗುತ್ತಿದ್ದರೆ? ಈ ಎಲ್ಲ ಪ್ರಶ್ನೆಗಳಿಗೂ ಈಗ ಪೊಲೀಸ್ ತನಿಖೆಯಿಂದ ಉತ್ತರ ಸಿಗಬೇಕಿದೆ. ಐಟಿ ದಾಳಿಯ ಸಮಯದಲ್ಲಿ ಅಧಿಕಾರಿಗಳ ಕಣ್ಣೆದುರೇ ಗುಂಡು ಹಾರಿಸಿಕೊಂಡ ಈ ಪ್ರಕರಣ ದೇಶದಲ್ಲೇ ಮೊದಲನೆಯದೆನಿಸಲಾಗುತ್ತಿದೆ. ಸಿದ್ಧಾರ್ಥ್ ಹಾದಿಯಲ್ಲಿ ಮತ್ತೊಬ್ಬ ಉದ್ಯಮಿ. ಈ ಘಟನೆ ನಮಗೆ ಕಾಫಿ ಡೇ ಮಾಲೀಕ ಸಿದ್ಧಾರ್ಥ್ ಅವರ ಸಾವನ್ನು ನೆನಪಿಸುತ್ತಿದೆ. ದೊಡ್ಡ ಸಾಮ್ರಾಜ್ಯ ಕಟ್ಟಿದವರು ಕೊನೆಗೆ ಕಾನೂನಿನ ಕುಣಿಕೆಗೆ ಅಥವಾ ತೆರಿಗೆ ಅಧಿಕಾರಿಗಳ ಒತ್ತಡಕ್ಕೆ ಸಿಲುಕಿ ಬದುಕಂತೆಗೊಳಿಸುವುದು ಒಂದು ದುರಂತವೇ ಸರಿ. ಸಾವಿರಾರು ಜನರಿಗೆ ಕೆಲಸ ಕೊಟ್ಟ, ಕೋಟ್ಯಾಂತರ ರೂಪಾಯಿ ತೆರಿಗೆ ಪಾವತಿಸಿದ ಒಬ್ಬ ಉದ್ಯಮಿ ಈ ರೀತಿ ಸಾವನ್ನಪ್ಪುವುದು ಉದ್ಯಮ ವಲಯಕ್ಕೆ ತುಂಬಲಾರದ ನಷ್ಟ. ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಇದ್ದ, 2 ದಿನಗಳ ಹಿಂದೆಯಷ್ಟೇ ರಿಪಬ್ಲಿಕ್ ಡೇಗೆ ಬಹಳ ಉತ್ಸಾಹದಿಂದ ಶುಭ ಹಾರೈಸಿದ್ದ ರಾಯ್ ಇಷ್ಟು ಬೇಗ ಮರೆಯಾಗುತ್ತಾರೆ ಎಂದು ಯಾರೂ ಊಹಿಸಲಿಲ್ಲ. ಅವರ ವಿಲಾಸಿ ಬದುಕು, ದೊಡ್ಡ ದೊಡ್ಡ ಕಾರುಗಳು, ಸಿನಿಮಾ ರಂಗದ ನಂಟು ಎಲ್ಲವೂ ಈಗ ಕೇವಲ ನೆನಪು ಮಾತ್ರ. ತನಿಖೆಯತ್ತ ಎಲ್ಲರ ಚಿತ್ತ. ಸದ್ಯ ಪೊಲೀಸರು ಐಟಿ ಅಧಿಕಾರಿಗಳ ವಿಚಾರಣೆ ಆರಂಭಿಸಿದ್ದಾರೆ. ವಿಚಾರಣೆಯ ಸಮಯದಲ್ಲಿ ಅಲ್ಲಿ ಎಲ್ಲೆಲ್ಲ ಮಾತುಕತೆ ನಡೆಯಿತು? ರಾಯ್ ಅವರ ಮೇಲೆ ಯಾವ ರೀತಿ ಒತ್ತಡ ಹೇರಲಾಗಿತ್ತು? ಅವರ ಬಳಿ ಇದ್ದ ಆ ಪಿಸ್ಟೋಲ್ ಪರವಾನಗಿ ಹೊಂದಿದ್ದೇ? ಈ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಯುತ್ತಿದೆ. ಒಂದು ಬೃಹತ್ ಸಾಮ್ರಾಜ್ಯದ ಅಧಿಪತಿಯ ಈ ಕರಾಳ ಅಂತ್ಯದ ಹಿಂದೆ ಅಡಗಿರುವ ಆ ನಿಗೂಢ ಸತ್ಯ ಹೊರಬರಬೇಕಿದೆ. ಸಾವಿರಾರು ಕೋಟಿ ಹಣವಿರಬಹುದು, 10 ಐಷಾರಾಮಿ ಕಾರುಗಳಿರಬಹುದು, ಆದರೆ
ಅಂತಿಮವಾಗಿ ಮನುಷ್ಯನ ಮನಸ್ಸಿನ ಮೇಲಾಗುವ ಒತ್ತಡ ಎಂತಹವರನ್ನೂ ಕುಸಿಯುವಂತೆ ಮಾಡುತ್ತದೆ ಎನ್ನುವುದಕ್ಕೆ ಈ ಘಟನೆಯೇ ಸಾಕ್ಷಿ. ರಿಯಲ್ ಎಸ್ಟೇಟ್ ಲೋಕದ ಈ ಧ್ರುವತಾರೆ ಇಷ್ಟು ಬೇಗ ಮರೆಯಾಗಿರುವುದು ನಿಜಕ್ಕೂ ಆಘಾತಕಾರಿ.